ಚೈಲ್ಡ್ಹುಡ್ ಮೆಮೊರೀಸ್. ಎಲ್ಲರೂ ತಮಾಷೆ ಮಾಡಿಕೊಂಡು ಖುಷಿಯಾಗಿರೋದಕ್ಕೋಸ್ಕರ ಈ ಆಟ ಆಡ್ತಿದ್ದೀರಾ. ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಬಂದಿರೋದ್ರಿಂದ ಖುಷಿಯಾಗಿರೋದು ಅಂತ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಎಲ್ಲರೂ ಅವ್ರವ್ರ ಅಪ್ಪ ಅಮ್ಮನ ಜೊತೆ ಚಿಕ್ಕ ವಯಸ್ಸಿಂದ ಬೆಳೆದಿರ್ತಾರೆ. ಆದರೆ ನಾನು ಬೆಳೆದಿದ್ದು ಅನಾಥಾಶ್ರಮದಲ್ಲಿ. ಯಾರೇ ದಾನಿಗಳು ಬಂದ್ರೂ ನಾವೆಲ್ಲ ಮಕ್ಕಳು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೇನೋ, ಅವರು ಬಂದು ನಮ್ಮನ್ನು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ತಿದ್ವಿ. ಆದರೆ ದೇವ್ರು ನನಗೆ ಇಂಥ ಬಾಲ್ಯ ಕೊಟ್ಟ ಅನ್ನೋ ಪಶ್ಚಾತ್ತಾಪಕ್ಕೆ ಇಂಥ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗೋ ಅದೃಷ್ಟ ಕೊಟ್ಟ. ಅವಿನ ಮದುವೆ ಆಗಿ ನಾನು ಈ ಮನೆಗೆ ಬಂದೆ. ದೇವ್ರಂತ ಗಂಡ ಸಿಕ್ಕೋದ್ರ ಜೊತೆಗೆ ದೇವ್ರನ್ನ ಮೀರ್ಸೋ ಅಂತ ಮಾವ ಸಿಕ್ಕಿದ್ರು. ಈಗ ಅಮ್ಮನೂ ಸಿಕ್ಕಿದ್ದಾರೆ. ನನಗಿಷ್ಟು ಸಾಕು. Happy. ಥ್ಯಾಂಕ್ಸ್ ಹೇಳಬೇಕು. ನಾನು ಯಾರ್ಯಾರಿಗೆ ಅಂತ ಧನ್ಯವಾದ ಹೇಳಿ. ನಾನು ಎಲ್ರಿಂದನೂ ಏನೇನೋ ಪಡ್ಕೊಂಡಿದ್ದೀನಿ. ಹೆತ್ತಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನಿಗೆ, ಮದುವೆ ಮಾಡಿಸಿದ್ದಕ್ಕೆ ನಮ್ಮ ಮಾವನಿಗೆ, ಸ್ನೇಹಿತರಾಗಿ ನನ್ನನ್ನು ನನಗಿಂತ ಜಾಸ್ತಿ ಅರ್ಥ ಮಾಡ್ಕೊಂಡಿರೋ ಮಾಧವ್ ಅವ್ರಿಗೆ, ಮಕ್ಕಳ ಪ್ರೀತಿ ಕೊಟ್ಟಿದ್ದಕ್ಕೆ ಸಮರ್ಥ್ಗೆ, ಅವಿಗೆ, ಅಬಿಗೆ, ಸಂಧ್ಯನ್ಗೆ, ನಿಧಿಗೆ, ಸೊಸೇಂದ್ರಾದರೂ ಮಕ್ಕಳಿಗಿಂತ ಹೆಚ್ಚಾಗಿ ಹತ್ತಿರ ಆಗಿದ್ದಕ್ಕೆ ಸಿರಿಗೆ, ಪೂರ್ಣಿಗೆ, ತಂಗಿ ಥರನೇ ಆಗಿರೋ ಶಾರ್ವರಿ ಅವ್ರಿಗೆ, ತಮ್ಮನ ಥರ ಆಗಿರೋ ಮಹೇಶ್ ಅವ್ರಿಗೆ, ಯಾವಾಗಲೂ ಈ ಮನೆ ಒಳ್ಳೆಯದನ್ನೇ ಬಯಸೋ ಪಾಪಮ್ಮ ಅವ್ರಿಗೆ ಎಲ್ರಿಗೂ ಧನ್ಯವಾದ. ಶಾಯರಿ ಗೆಳತಿ, ನನ್ನ ನಿನ್ನ ನಗೆಗಿರೋ ವ್ಯತ್ಯಾಸ ಗೊತ್ತೇನು? ನೀನು ಖುಷಿಯಾಗಿದ್ಯಾ ಅಂತ ನಗ್ತೀಯ, ನೀನು ಖುಷಿಯಾಗಿದ್ಯಾ ಅಂತ ನಗ್ತೀಯ, ನಾನು ನೀನು ಖುಷಿಯಾಗಿದ್ಯಾ ಅಂತ ನಗ್ತೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಡಿಗೆ ಡ್ಯಾನ್ಸ್ ಮಾಡಿ. ಪ್ರೇಮಿಗಳೇ, ಒಬ್ಬನು ಸುಂದರ ಇದ್ದನು,
ಮಹೇಶ ಏನಾಯ್ತು ಏನಾಯ್ತು ಮಹೇಶ? ಏನಾಯ್ತು ರೀ ರೀ? ಅಣ್ಣ, ನನಗೆ ಈ ಹಾಡು ಕೇಳಿದ್ರೆ ನಂದಗಿರಿ ನೆನಪಾಗುತ್ತೆ. ನಮ್ಗಾಯ್ತಲ್ಲ ಆಕ್ಸಿಡೆಂಟು, ಅದು ನೆನಪಾಗುತ್ತೆ. ನಿನಗಿನ್ನೂ ಆ ಶಾಕಿಂದ ಹೊರಗೆ ಬರೋಕ್ಕೆ ಟೈಮ್ ಬೇಕು ಅನಿಸುತ್ತೆ. ನೀನು ಇನ್ಮೇಲೆ ಆ ಹಾಡನ್ನ ಕೇಳಬೇಡ. ದಯವಿಟ್ಟು ಯಾರು ಆ ಹಾಡನ್ನ ಪ್ಲೇ ಮಾಡಬೇಡಿ. ಏನಾಯ್ತು? ಏನಿಲ್ಲ, ನಂದಿಗಿರಿಲಿ ಸ್ವಲ್ಪ ಓಡಾಡಿದ್ದು ಜಾಸ್ತಿ ಆಯಿತು ಅನಿಸುತ್ತೆ. ಮೈಕೈ ನೋವ್ತಾ ಇದೆ. ನಂದಿಗಿರಿ ಹೂ ಅಂದ್ಕೊಂಡೆ. ತುಂಬ ಮೈಕೈ ನೋವಿದ್ರೆ ಮೇಲೇನೆ ಮಲ್ಕೊಳ್ಳಿ. ಕೆಳಗೆ ಮಲ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾಳೆ ಬಿಸಿನೀರು ಸ್ನಾನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಕೆಳಗೆ ಮಲಗ್ತೀರಾ? ನಾನು ಮಾತ್ರ ನೆಮ್ಮದಿಯಿಂದ ಮೇಲ್ ಮಲ್ಕೊಳ್ಳ? ಹಾಗೇನಿಲ್ಲ, ನನಗಿಲ್ಲೇ ಆರಾಮಾಗಿದೆ. ಏನೀಗ ನೀವು ಈಗ ಮೇಲ್ ಮಲಗ್ತೀರಾ ಇಲ್ವೋ? ನೋಡಿ, ನೀವು ಈ ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ನನಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತೀರಾ. ನಿಮಗೊಂದು ನೆಮ್ಮದಿಯಿಂದ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಡೋಕ್ಕಾಗಿಲ್ಲ ಅಂದರೆ ನಾನೊಬ್ಬ ಕೆಟ್ಟ ಮನುಷ್ಯ ಅನ್ಸಲ್ವಾ? ನನಗಿಲ್ಲೂ ನೆಮ್ಮದಿಯಿಂದ ನಿದ್ದೆ ಬರುತ್ತೆ. ತುಂಬ ಹಠ ಅಲ್ವಾ ನಿಮಗೆ? ಆಯ್ತು ಬಿಡಿ, ನಾನು ಕೆಳಗೆ ಮಲಗ್ತೇನೆ. ಜೊತೆ ಹೊಸ ನಡಿಗೆ ಹೃದಯವ ಹೊಸಿಲನು ದಾಟಿದೆ. ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ. ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ. ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ. ಶ್ರೀರಸ್ತು ಶುಭಮಸ್ತು. ಬಾಸು, ನೀರು. ಒಳ್ಳೆ ನೇವಿ ಆಫೀಸರ್ ಥರ ಕಾಣ್ತೀಯ ಕಣೋ. ಹೇಗಿತ್ತು ಕೆಲಸ ಸಮರ್ಥ? ಇರಿ, ಹೇಳ್ತೀನಿ ಹೇಗಿತ್ತು ಅಂತ. ಹೀಗಿತ್ತು, ಸ್ವೀಟ್ ಥರ. ಏಯ್, ಮೆತ್ತಗೆ ಉಸು ಸಿಕ್ಕಾಕೊಂಡಿತ್ತು. ನೋಡಿ ಪಾಪು ಹಸುವಾಗ್ತದೆ. ಸದ್ಯ ನಿನಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಎಷ್ಟು ಕಸ್ಟಮರ್ಸ್ನ ಡ್ರಾಪ್ ಮಾಡಿದೆ ಇವತ್ತು? ಅಯ್ಯ, ಅದನ್ನೆಲ್ಲ ಕಟ್ಕೊಂಡು ಏನು ಮಾಡ್ತೀಯ ಸಿರಿ? ಅಣ್ಣ, ಒಟ್ಟು ಎಷ್ಟು ಸಂಪಾದನೆ ಆಯ್ತು ಫಸ್ಟ್ ಅದನ್ನ ಹೇಳು. ಇದು ನನ್ನ ಇವತ್ತಿನ ಸಂಪಾದನೆ 1,000 ಇದೆ. ತಿಂಗಳು ಪೇಮೆಂಟ್ ಮಾಡಬೇಕಾ ಅಥವಾ ಡೈಲಿ ಪೇಮೆಂಟ್ ಮಾಡಬೇಕಾ ಅಂತ ಕೇಳಿದ್ರು. ನಾನು ಡೈಲಿ ಪೇಮೆಂಟೇ ಮಾಡಿ ಅಂದೆ. ತಿಂಗಳು ಕೊನೆವರೆಗೂ ಕಾಯಕ್ಕಾಗಲ್ಲ ಅಲ್ಲ. ದಿನ 1,000 ಅಂದರೆ ತಿಂಗಳಿಗೆ 1,000 30 0 30,000 ಅಷ್ಟೇನಾ? ಸಂಧ್ಯಾ, ನೀನು ಸಂಪಾದನೆ ಮಾಡಿ ತೋರಿಸು ನೋಡೋಣ. ಅದು ಬಿಟ್ಟು ಯಾಕೆ ಈ ರೀತಿ ಮಾತಾಡ್ತೀಯಾ? ಕರೆಕ್ಟಾಗಿ ಹೇಳಿದೆ ಪ್ರಸಾದ್.
ಕಷ್ಟಪಟ್ಟು ದುಡ್ದಿದ್ದನ್ನ ಕದ್ದು ಒಂದೇ ನಾಮ ಹಾಕೋರಿಗೆ ಎಲ್ಲ ಅರ್ಥವಾಗುತ್ತೆ. ಸಂಧ್ಯಾ 30,000 ಬರಲ್ಲ. ಭಾನುವಾರನ ಬೇರೆ ದಿನ ರಜಾ ತಗೊಂಡ್ರೆ ಅವತ್ತಿನ ಸಂಬಳನೂ ಕಟ್ಟು. ಕಮ್ಮಿನೋ ಜಾಸ್ತಿನೋ ನಾನು ಕಳ್ತನ ಮಾಡದೆ ಪ್ರಾಮಾಣಿಕವಾಗಿ ದುಡಿತಿದ್ದೀನಲ್ಲ, ಅದೇ ಖುಷಿ ನನಗೆ. ಹೌದು ಸಮರ್, ನಮಗೂ ಅಷ್ಟೇ. ನೀನು ಈ ಕೆಲಸನ ನೆಮ್ಮದಿಯಿಂದ ಮಾಡ್ತಿದ್ಯಾ ಅಂದರೆ ನಮ್ಗಷ್ಟೇ ಸಾಕು. ಹೋಗ್ತಾ ಹೋಗ್ತಾ ಹಾಗೆ ಕಾಂಟ್ಯಾಕ್ಟ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಅನುಕೂಲ ಆದರೆ ನಾವೇ ಒಂದು ಸ್ವಂತ ಕಾರ್ ತಗೊಂಡು ಕ್ಯಾಬ್ ಸರ್ವಿಸ್ ಕೊಡ್ಬೋದು ಅಲ್ವಾ? ಹೌದು ಬಾಸು, ಸದ್ಯಕ್ಕೆ ಅವ್ರ ಬಿಸ್ನೆಸ್ನ ಹೇಗೆ ಮಾಡ್ತಾರೆ ಅಂತ ನೋಡ್ಕೊತೀನಿ, ಆಮೇಲೆ ನಾವು ಕೈ ಹಾಕ್ಬೋದು. ತಗೋ ಬಾಸು. ಇದನ್ನ ನನಗೆ ಯಾಕೆ ಕೊಡ್ತಿದ್ಯಾ? ನೀನು ಈ ಕೆಲ್ಸದ ಮೊದಲನೇ ಸಂಪಾದನೆ ಇದು, ನಿನ್ನ ಹತ್ರನೇ ಇಟ್ಕೊ, ಏನಕ್ಕಾದ್ರೂ ಬೇಕಾಗತ್ತೆ. ಆಮೇಲೆ ಪ್ರತಿದಿನ ದುಡ್ಡು ಇಸ್ಕೊಂಡು ಬರಕ್ಕೆ ಹೋಗ್ಬೇಡ, ಡೈರೆಕ್ಟಾಗಿ ನಿನ್ನ ಅಕೌಂಟಿಗೆ ಹಾಕಕ್ಕೆ ಹೇಳು. ದಿನ ಕೈಯಲ್ಲಿ ದುಡ್ಡಿದ್ರೆ ಖರ್ಚಾಗ್ಬಿಡತ್ತೆ ಅಷ್ಟೇ. ಹೌದೌದು, ಈಗಿನ ಕಾಲದಲ್ಲಿ ಹಾರ್ಡ್ ಕ್ಯಾಶ್ ಇಟ್ಕೊಂಡಿರೋದು ಕಷ್ಟನೇ, ಅದರಲ್ಲೂ ಮನೇಲೇ ಕಳ್ತನ ಮಾಡೋರು ಇರೋವಾಗ. ತಾತ ಸ್ವಲ್ಪ ಸುಮ್ಮನಿರ್ತೀಯಾ? ಈ ಅಣ್ಣ ಬರೀ ಸುಳ್ಳೇ ಹೇಳ್ತಾನೆ. ನಮ್ಮ ಹತ್ರ 1,000 ರೂಪಾಯಿ ಸಂಪಾದನೆ ಅಂದ, ಆದ್ರೆ ಅವನ ಜೋಬಲ್ಲಿ ಇನ್ನೂ 500 ರೂಪಾಯಿ ಕಾಣಿಸ್ತಿದೆ. ನಮಗೆ 1,000 ರೂಪಾಯಿ ಕೊಟ್ಟು ಇನ್ ಮಿಕ್ಕಿದ್ನೆಲ್ಲ ಅವನೇ ಉಪಯೋಗಿಸ್ಕೊಳ್ಳೋ ಸ್ಕೆಚ್ಚು ಅಲ್ವಾ ಅಣ್ಣ? ಏಯ್, ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇದು ಬಳಸೋ ದುಡ್ಡಲ್ಲ. ಯಾಕೆ ಸಮರ್? ನನಗೆ ಯಾರು ಏನು ಕೇಳಬೇಡಿ. ನಿಮ್ಗಿದೆಲ್ಲ 500 ರೂಪಾಯಿ ಥರ ಕಾಣಿಸ್ತಾ ಇರ್ಬೋದು, ನನಗಿದು ಕೋಟಿಗೆ ಸಮ. ಯಾರು ಕೊಟ್ಟಿದ್ದು ಸಮರ್? ಹೇಳಿದ್ನಲ್ಲ, ಏನು ಕೇಳಬೇಡಿ. ಈ ದುಡ್ಡಲ್ಲಿ ಕೆಲವಷ್ಟನ್ನ ಅವ್ರು ವಾಪಸ್ ಕೊಡಬೇಕು. ಅಮ್ಮ ಕೊಟ್ಟಿದ್ದು ಅಂದ್ರೆ ಸುಮ್ಮನೆ ರೇಗಿಸ್ತಾರೆ, ಹೇಳ್ದೆ ಸುಮ್ಮನಿರೋದೇ ಸರಿ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಯಾರೋ ಮಾಡಿಸಿದ್ದು. ಯಾರೋ ಮಾಡಿಸಿದ್ದ? ಅಂಥವ್ರು ಯಾರಿದ್ದಾರೆ? ಯಾಕೆ ಮಾಡಿಸ್ತಾರೆ? ಅದು ಸುಮತಿನ ಕೊಂದಿದ್ದು ನಾನೇ ಅಲ್ವಾ? ಕೊಂದ್ಬಿಡು ನನ್ನ. ನೀವಲ್ಲ ಕೊಂದಿದ್ದು. ಮಾಧವ್ ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೇನಾದ್ರೂ ಗೊತ್ತಾಗ್ಬೋದಾ? ಬೇಡ, ಇನ್ನು ಸ್ವಲ್ಪ ದಿನದಲ್ಲೇ ಮಹೇಶ್ ಅವರೇ ಎಲ್ಲ ನೆನ್ಪು ಮಾಡ್ಕೊಂಡು ಹೇಳ್ಬೋದು. ಅಲ್ಲಿವರೆಗೂ ಸುಮ್ಮನಿರೋದೇ ಒಳ್ಳೆಯದು. ಇಲ್ಲ ಅಂದರೆ ಮಾಧವ್ ಅವ್ರಿಗೂ ಸುಮ್ಮನೆ ಟೆನ್ಷನ್ ಕೊಟ್ಟಾಗತ್ತೆ. ಹಲೋ ಅಮ್ಮ, ನೀವು ಪೂಜೆಗೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಆದರೆ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ, ಸಾರಿ. ಪರವಾಗಿಲ್ಲ ಪುಟ್ಟ, ನಾನು ಬೇಗ ಬರಬೇಕಾಗಿತ್ತು. ಇಲ್ಲಿ ಮದುವೆ ತಯಾರಿ ಅಂತ ತುಂಬ ಕೆಲಸ. ಅದು ಸರಿ, ಹೇಗಿತ್ತಂತೆ ಪಾಪು ಕೆಲಸ? ತುಂಬ ಸುಸ್ತಾಗಿದ್ನ ಬಂದಾಗ? ಹಾಗೇನಿಲ್ಲಮ್ಮ, ಅವನು ಸ್ವಾಭಿಮಾನಿಯಾಗಿ ಕೆಲಸ ಮಾಡ್ತಿದ್ದಾನಲ್ಲ, ಅದೇ ಖುಷಿ ಅವನಿಗೆ. ನನಗೂ ಅವನ ಜೊತೆ ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಮನೆಗೆ ಬಾ ಅಂದ್ರೆ ಬರಲೇ ಇಲ್ಲ. ಅವನು ಎಷ್ಟೇ ಕೋಪ ಮಾಡ್ಕೊಂಡು ಮಾತಾಡಿದ್ರು ಅಷ್ಟೊತ್ತು ಜೊತೇಲಿದ್ನಲ್ಲ ಅನ್ನೋದೇ ಖುಷಿ. ನಾವು ಅದಕ್ಕೆ ಜೊತೆನಲ್ಲಿ ಬರಲಿಲ್ಲ ಅಮ್ಮ. ಅಮ್ಮ ಮಗ ಸ್ವಲ್ಪ ಹೊತ್ತಾದರೂ ಜೊತೆನಲ್ಲಿರಲಿ ಅಂತ. ಗೊತ್ತಾಯ್ತು ಪುಟ್ಟ. ಇನ್ನೊಂದು ವಿಷಯ, ಹೀಗೆ ಕೇಳ್ತೀನಿ ಅಂತ ಏನು ಅನ್ಕೋಬೇಡ. ಪಾಪುಗೆ ಸಂಪಾದನೆ ಚೆನ್ನಾಗಾಗತ್ತಾ ಇದರಿಂದ? ನಿಮ್ಗೇನು ತೊಂದರೆ ಆಗಲ್ಲ ತಾನೆ? ಹಾಗೇನಿಲ್ಲ ಅಮ್ಮ, ದಿನಕ್ಕೆ 1,000 ರೂಪಾಯಿ ಕೊಡ್ತಾರಂತೆ. ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾರೆ. ದಿನಕ್ಕೆ 1,000 ಅಂದರೆ
ಪರವಾಗಿಲ್ಲ. ನಿನ್ನೆ ಮೊದಲನೇ ದಿನಾನೇ 1,000 ರೂಪಾಯಿ ಆಗಿದೆ ಅಮ್ಮ. ನಿನ್ನೆ 500 ರೂಪಾಯಿ ಹೆಚ್ಚಿಗೆ ಆಗಿತ್ತಮ್ಮ. ಆ ನೋಟ್ ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಇದನ್ನ ನಾನು ಯೂಸ್ ಮಾಡಲ್ಲ. ಇದು ನನಗೆ ಕೋಟಿಗಿಂತನೂ ಬೆಲೆ ಬಾಳುವಂಥದ್ದು. ಇದರಲ್ಲಿ ಸ್ವಲ್ಪ ಚೇಂಜ್ ವಾಪಸ್ ಕೊಡಬೇಕು ಅಂತಲೂ ಹೇಳ್ತಿದ್ದ. ನಾನು 500 ರೂಪಾಯಿನೇ ಕೊಟ್ಟಿದ್ದೆ ಪುಟ್ಟ. ಚಿಲ್ಲರೆ ಎಲ್ಲ ಬೇಡ ಅಂತ ಹೇಳ್ದ. ಇನ್ನೊಂದ್ಸಲ ಚಿಲ್ಲರೆ ಕೊಟ್ರಾಯ್ತು, ಬೋಣಿನೇ ಬೇಡ ಅಂದ್ರೆ ಹೇಗೆ ಅಂತ ಹೇಳ್ದೆ ಪುಟ್ಟ. ಓ ಹೌದಾ, ಈಗ ವಿಷಯ. ಅದಕ್ಕೆ ಅನ್ಸುತ್ತೆ ಆ ದುಡ್ಡನ್ನ ತಗೊಂಡ್ ಬಂದು ದೇವ್ರ ಮನೆಯಲ್ಲಿ ಹುಂಡಿಗಾಕ್ತ. ನಿಜವಾಗ್ಲೂ ಪುಟ್ಟ? ಹ್ಞೂ ಅಮ್ಮ. ನಮ್ಗೆ ಅವ್ನ್ ಹಾಗೆ ಯಾಕೆ ಮಾಡ್ದ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ನೀವ್ ಹೇಳಿದ್ಮೇಲೆ ಕ್ಲಿಯರ್ ಆಯ್ತು. ನೀವ್ ಕೊಟ್ಟಿದ್ ನೋಟ್ನ ಖರ್ಚು ಮಾಡಬಾರ್ದು ಅಂತ ಹುಂಡಿಗಾಕಿದ್ದಾನೆ. ನೋಡಿದ್ರಾ ನಿಮ್ ಮಗಂಗೆ ನಿಮ್ ಮೇಲೆ ಎಷ್ಟು ಪ್ರೀತಿ ಅಂತ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಪುಟ್ಟ. ನನಗೆ ಇಷ್ಟು ಸಾಕು. ಪಾಪುಯಿಂದ ಇನ್ನೇನೂ ನಿರೀಕ್ಷೆ ಮಾಡಲ್ಲ. ಅವನು ನನ್ನೆದ್ರು ಆ ಪ್ರೀತಿನ ತೋರಿಸ್ತಾ ಇದ್ರೂ ಪರವಾಗಿಲ್ಲ. ನನ್ನನ್ನು ಕ್ಷಮಿಸಿ ಅಮ್ಮ ಅಂತ ಒಪ್ಕೊಂಡ್ರೆ ಸಾಕು. ಎಲ್ಲ ಆಗತ್ತಮ್ಮ. ಅವನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ. ನನಗೀಗಲೇ ಅವನನ್ನು ನೋಡೋಣ ಅನ್ನಿಸ್ತಾ ಇದೆ. ಬಂದ್ಬಿಡಿ ಮನೆಗೆ ಇವತ್ತು. ಸಂಜೆ ಬಂದ್ರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ. ಬೇಡ ಪುಟ್ಟ, ಅಭಿ ಮದುವೆ ಹತ್ರ ಬಂತಲ್ವಾ, ನಾವು ಲಗ್ನ ಪತ್ರಿಕೆ ಪೂಜೆ ಮಾಡಿ ಹಂಚ್ಬೇಕು. ನಿಮ್ಮಲ್ಗೂ ಬರ್ತೀವಿ. ಹೌದಾ? ಹಾಗಾದ್ರೆ ನೀವು ಬರುವಾಗ ನನಗೆ ಹೇಳಿ. ಸಮರ್ಥನ ಮನೇಲಿರೋ ಥರ ನೋಡ್ಕೊಳ್ತೀನಿ. ಅವ್ನ ಮನೇಲಿಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಎಲ್ಲಾದ್ರೂ ಮೀಟ್ ಮಾಡೋ ಥರನಾದ್ರೂ ಮಾಡ್ತೀನಿ. ನನ್ನ ಮುದ್ದಿನ ಮಗಳು ನೀನು. ಎಷ್ಟು ಡಿಪ್ರೆಸ್ ಆಗೋಗಿದ್ದ ನನ್ನ ತಮ್ಮ. ಕೊನೆಗೂ ಅವ್ನು ಮದುವೆ ಆಗ್ತಿದೆಯಲ್ಲ. ಅಭಿಮುಖ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ. ಜೊತೆಗೆ ಅವ್ರ ಅಣ್ಣನ ಮುಖ ಕೂಡ. ಹ್ಞೂ, ಮತ್ತೆ ಅಭಿ ಮದುವೆ ನಿಂತೋಯ್ತು ಅಂತ ನೀವೇನು ಕಡಿಮೆ ಬೇಜಾರಾಗಿದ್ರಾ? ಈಗ ಅಭಿ ಮುಖದಲ್ಲಿ ಮಾತ್ರ ಅಲ್ಲ, ನಿಮ್ಮ ಮುಖದಲ್ಲೂ ಅಷ್ಟೇ ಕಳೆ ಎದ್ದು ಕಾಣಿಸ್ತಿದೆ. ನಿಜ ಪುಣ್ಯ. ಅವನು ಖುಷಿಯಾಗಿದ್ರೆ ನನಗೂ ಖುಷಿ. ಈಗ ನಿಮ್ಮಿಬ್ಬರ ಖುಷಿಗೆ, ಮನೆಯವ್ರ ಎಲ್ಲರ ಖುಷಿಗೆ ಕಾರಣ ಆಗಿರೋದು ತುಳಸಿ ಅಮ್ಮ. ಅವ್ರ ಪ್ರಯತ್ನದಿಂದನೇ ಇವತ್ತು ಅಭಿ ಮದುವೆ ಆಗ್ತಿರೋದು. ಒಪ್ಕೋತೀರಾ? ನೋ ಅಂದರೆ ತಪ್ಪಾಗತ್ತೆ. ಖಂಡಿತವಾಗ್ಲೂ ಅವ್ರದ್ದೇ ಎಫರ್ಟ್ ಇದು. ಏನು ಕೋಇನ್ಸಿಡೆನ್ಸೋ ಗೊತ್ತಿಲ್ಲ, ಅವ್ರು ಈ ಮನೆಗೆ ಬಂದಾದ್ಮೇಲೆ ಎಲ್ಲ ಒಳ್ಳೇದೇ ಆಗ್ತಿದೆ. ಇನ್ಸಿಡೆಂಟ್ ಏನಲ್ಲ, ಅವ್ರ ಒಳ್ಳೆ ಗುಣದಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ಬೆಳಕಿಂದ ಬೆಳಕು ಮಾತ್ರ ಸಿಗುತ್ತೆ, ಕತ್ಲೆ ಸಿಗೋದಿಲ್ಲ. ಹೌದು ಪುಣ್ಯ, ನೀನು ಹೇಳ್ದ ಹಾಗೆ ಎಲ್ಲನೂ ಒಳ್ಳೇದೇ ಆಗ್ತಿದೆ. ಆಮೇಲೆ ನಮ್ಗೆ ಪಾಪ ಆಗ್ಬಿಟ್ರೆ ಅವ್ರನ್ನ ಅಮ್ಮ ಅಂತ ಒಪ್ಕೊಳ್ತೀರಾ? ಬಂದಲ್ಲ ಮದುಮಗ, ಬಾರೋ. ಫೈನಲಿ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಬ್ರೋ. ಬಟ್ ಸ್ಟಿಲ್ ನನಗೆ ಭಯ ಆಗ್ತಿದೆ. ಲಾಸ್ಟ್ ಟೈಮ್ ಥರ ಏನಾದರೂ ಆಗಿ ಮದುವೆ ನಿಂತು ಹೋಗ್ಬಿಟ್ರೆ ಅಂತ. ಖಂಡಿತ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ನಿಲ್ಲಕ್ಕೆ ನಾನು ಬಿಡಲ್ಲ. ಎಲ್ಲರೂ ಬಂದಿದ್ದೀರಾ ಅಲ್ವಾ? ಭಾವ ಮತ್ತೆ ಇವರು ಬರ್ತಾರೆ. ಇನ್ನೇನು ಪೂಜೆ ಶುರು ಮಾಡೋಣ ಅಲ್ವಾ? ಅಭಿ, ನಿನ್ನ ಕೈಯಾರೆ ಒಂದು ಲಗ್ನ ಪತ್ರಿಕೆನ ಕೊಡು. ಭಾವ ಮತ್ತು ಇವ್ರು ಬರೋದ್ರೊಳಗೆ ನಾನು ದೀಪ ಹಚ್ಬಿಡ್ತೀನಿ. ಶಾರ್ವರಿ, ದೀಪ ಹಚ್ಬೇಡ. ರೀ, ಯಾಕೆ ದೀಪ ಹಚ್ಚೋದು ಬೇಡ ಅಂತಿದ್ದೀರಾ? ದೀಪ ಹಚ್ಚೋದು ಬೇಡ ಅನ್ಲಿಲ್ಲ ಶಾರ್ವರಿ. ನೀನು ಎದುಬಾ ಅದಕ್ಕೆ ಹಚ್ತಾರೆ. ಅದಕ್ಕೆ ತಾನೇ ಮನೆ ಯಜಮಾನಿ.